ಮೊದಲಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ತುಂಬಾ ಚೆನ್ನಾಗಿದೆ. ಯಾರನ್ನು ಕೂಡ ಎಲ್ಲಿನೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಳ್ಳೊಳ್ಳೆ ಒಂದು ಕಮೆಂಟ್ಸ್ಗಳನ್ನ ಹಾಕಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾನು ವರಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡೋದು ಸಿಂಪಲ್ಲಾಗಿ, ಹಾಗೆ ಕಳಶ ಸ್ಥಾಪನೆ ಹೇಗೆ ಮಾಡೋದು, ಹಾಗೆಯೇ ಕಳಶದಲ್ಲಿ ಏನೇನೆಲ್ಲ ಹಾಕ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಸುಲಭವಾಗಿ ನಾನು ಹೇಳೋ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡಿದ್ರೆ ಅಂದರೆ ತುಂಬ ಬೇಗ ಈ ಪೂಜೆಯನ್ನು ಮಾಡ್ಕೋಬೋದು. ವರಮಹಾಲಕ್ಷ್ಮಿ ಪೂಜೆಯನ್ನು ಮೊದಲಿಗೆ ಒಂದು ಕೆಂಪು ಬಟ್ಟೆಯನ್ನು ಹಾಸಿ ಮಣೆ ಮೇಲೆ, ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ನಾವು ಅಷ್ಟದಳವನ್ನು ರಂಗೋಲಿಯನ್ನು ಬರ್ಕೊಂಡು ಅದರ ಮೇಲೆ ಕುಂಕುಮ ಅರಿಶಿಣವನ್ನು ಹಾಕಿ, ನಂತರ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಅದರಲ್ಲಿ ನಾವು 5 ಸಣ್ಣ ಲೋಟದಲ್ಲಿ ಅಕ್ಕಿಯನ್ನು ಹಾಕ್ಕೋಬೇಕು. ಇಲ್ಲ ಒಂದು 5 ಹಿಡಿ ಬೇಕಾದರೂ ನಾವು ಇದರಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ನಂತರ ಅದರ ಮೇಲೆ ನಾವು ಅಷ್ಟದಳ ಪದ್ಮವನ್ನು ಈ ಥರ ಬರ್ಕೋಬೇಕು. ಅಷ್ಟದಳ ಪದ್ಮವನ್ನು ಬರ್ಕೊಂಡಿದ್ದಾಗಿದ್ದ ನಂತರ ಅದರ ಮೇಲೆ ನಾವು ಕಳಶಕ್ಕೆ ಯಾವ ಒಂದು ನಾವು ಬಿಂದಿಗೆ ಆಗಲಿ ಅಥವಾ ಸಣ್ಣದಾದ ಒಂದು ಚೊಂಬನ್ನು ರೆಡಿ ಮಾಡ್ಕೊಂಡಿರ್ತೀವೋ ತಂಬಿಗೆ, ಅದನ್ನು ಅದರ ಮೇಲೆ ಇಟ್ಟು ನಂತರ ಅದರಲ್ಲಿ ನಾವು ಶುದ್ಧವಾದ ನೀರನ್ನು ಹಾಕ್ಕೋಬೇಕು. ಶುದ್ಧವಾದ ನೀರು ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಕ್ಕಿ ಬೇಕಾದರೂ ನಾವು ತುಂಬಿಸ್ಕೋಬೋದು ಅದರಲ್ಲಿ. ನಂತರ ಅದರಲ್ಲಿ ಕುಂಕುಮ, ಅರಿಶಿನ, ಅಕ್ಷತೆ ಹಾಗೂ ಹೂವು ಇಷ್ಟನ್ನು ಕೂಡ ಹಾಕಿದ ನಂತರ ಈಗ ಎಲ್ಲ ವಸ್ತುಗಳು ಕೂಡ ಹಾಕ್ಕೋಬೇಕು. 6 ಕವಡೆ, 6 ಗೋಮೇದಕ, ಹಾಗೆಯೇ 6 ಕಮಲದ ಬೀಜ, ಹಾಗೆ ಲಾವಂಚ ಬೇರು, 5 ಶ್ರೀಫಲ. ಇಲ್ಲಿ 6 ತಗೋಬೇಕು, ನನ್ನ ಹತ್ರ 5 ಇದೆ. 6 ಏಲಕ್ಕಿ, 6 ಲವಂಗ, ಹಾಗೆ 6 ಗೋಡಂಬಿ, ಹಾಗೆ ಕೆಂಪು ಕಲ್ಲು ಸಕ್ಕರೆ, 6 ಬಾದಾಮು, ಹಾಗೆ ಒಂದು ಅರಿಶಿಣದ ಕೊಂಬು, ಹಾಗೆ ಒಂದು ಬಟ್ಲಕ್ಕೆ, ಹಾಗೆ ಗುಲಗಂಜಿ, ನಂತರ ಒಂದು ಬೆಳ್ಳಿ ಕಾಯಿನು, ಒಂದು 5 ರೂಪಾಯಿ ಕಾಯಿನು, ಕಾಲುಂಗುರ, ಗೆಜ್ಜೆ, ಹಾಗೆ ಇಲ್ಲಿ ವಜ್ರ ಹಾಗೂ ವೈಢೂರ್ಯವನ್ನು ಇಲ್ಲಿ ನಾನು ಒಂದು ಎಲೆಯಲ್ಲಿ ಕಟ್ಟಿ ಒಂದು ದಾರವನ್ನು ಕಟ್ಟಿ ತಂಬಿಗೆ ಹಾಕ್ತಾ ಇದ್ದೀನಿ. ಹಾಗೆ ಹವಳ ಮತ್ತು ಮುತ್ತು ಇಷ್ಟನ್ನು ಕೂಡ ನಾವು ಕಳಶಕ್ಕೆ ಹಾಕುವಂಥ ವಸ್ತುಗಳು. ನಾನು ವಜ್ರ ಮತ್ತು ವೈಢೂರ್ಯ ಯಾಕೆ ಎಲೆಯಲ್ಲಿ ಕಟ್ಟಿದೆ ಅಂದರೆ ಅದು ಸಣ್ಣದಾಗಿರೋದ್ರಿಂದ ನಾವು ನೀರು ಗಿಡಕ್ಕೆ ಹಾಕಿದಾಗ ಅದು ಕೈಗೆ ಬೇಗ ಸಿಗಲಿ ಅಂತ ಎಲೆಯಲ್ಲಿ ಕಟ್ಟಿ ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ರೋಸ್ ವಾಟರು ಸ್ವಲ್ಪ ಕಳಶಕ್ಕೆ ಹಾಕೋಬೇಕು. ಹಾಗೂ 5 ಎಲೆಯನ್ನು ತಗೊಂಡು 2 ಸೈಡು ನಾವು ತೊಟ್ಟುಗಳಿಗೆ ನಾವು ಕುಂಕುಮ ಅರಿಶಿಣವನ್ನು ಹಚ್ಚಿ ಅದನ್ನು ತಂಬಿಗೆಯಲ್ಲಿ ಅಂದರೆ ಬಿಂದಿಗೆಯಲ್ಲಿ ಅದನ್ನು ಇಟ್ಟು ನಂತರ ನಾವು ಕಳಶದ ಕಾಯಿಯನ್ನು ಇಟ್ಟು ಅದಕ್ಕೆ ಲಕ್ಷ್ಮೀ ಮುಖವಾಡವನ್ನು ಇಟ್ಕೋಬೇಕು ಈ ಥರ. ನಂತರ ನಮಗೆ ಸೀರೆ ಉಡಿಸೋದಕ್ಕೆ ಬರಲ್ಲ ಅನ್ನೋ ಅಂಥವ್ರು ಸಣ್ಣದಾದ ಒಂದು ಬ್ಲೌಸ್ ಪೀಸನ್ನು ತಗೊಂಡು 3 ಫೋಲ್ಡ್ ಮಾಡಿ ಈ ಥರ ನೆರಿಗೆಗಳನ್ನು ಮಾಡಿಕೊಂಡು ಇದನ್ನು ನಾವು ಕಳಶದ ಒಂದು ಚೆಂಬಿಗೆ ಇದನ್ನು ನಾವು ಕಟ್ಕೋಬೇಕು. ಕೆಲವರಿಗೆ ಸೀರೆ ಉಡಿಸೋದಕ್ಕೂ ಬರಲ್ಲ, ಹಾಗೆಯೇ ಸೀರೆ ಉಡಿಸೋದಕ್ಕೆ ಟೈಮು ಇರೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾವು ಕಳಶಕ್ಕೆ ಈ ಥರ ಸುಲಭವಾಗಿ ಬ್ಲೌಸ್ ಪೀಸಿನಲ್ಲಿ ನಾವು ಈ ಥರ ನೆರಿಗೆಗಳನ್ನ ಮಾಡಿಕೊಂಡು ನಾವು ಇದಕ್ಕೆ ಡೆಕೋರೇಷನ್ನ ಮಾಡಿಕೊಂಡ್ರೆ ತುಂಬ ಬೇಗನೂ ಆಗುತ್ತೆ, ತುಂಬ ಸುಲಭ ಕೂಡ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ಇದೆಲ್ಲ ಸೀರೆ ಬ್ಲೌಸು ಅದೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ದ ನಂತರ ದೇವರಿಗೆ ಒಡವೆಗಳನ್ನು ಹಾಕ್ಕೋಬೇಕು. ಒಡವೆಗಳು ನಿಮ್ಮ ಹತ್ರ ಇದ್ದರೆ ಸರಿ, ಇಲ್ಲ ಅಂತಂತಂದರೆ ಆರ್ಟಿಫಿಷಿಯಲ್ ಬೇಕಾದರೂ ಹಾಕ್ಬೋದು. ಆದರೆ ಆರ್ಟಿಫಿಷಿಯಲ್ ಆಗಲಿ ಅಥವಾ ಚಿನ್ನದ್ದೇ ಆಗಲಿ ಒಡವೆಗಳು ಹಾಕಬೇಕಾದ್ರೆ ತಾಯಿಗೆ ನಾವು ಅರಿಶಿಣದ ನೀರಿನಲ್ಲಿ ನಾವು ಮೊದಲು ಆ ಒಡವೆಗಳನ್ನೆಲ್ಲ ತೊಳೆದು ನಂತರ ನಾವು ತಾಯಿ ವರಮಹಾಲಕ್ಷ್ಮಿಗೆ ಈ ಒಡವೆಗಳನ್ನು ಹಾಕಬೇಕು. ನಾವು ಹಾಕ್ಕೊಂಡಿರೋಂಥ ಒಡವೆಗಳು ಹಾಗೆಯೇ ದೇವರಿಗೆ ಯಾವತ್ತೂ ಹಾಕಕ್ಕೆ ಹೋಗಬಾರ್ದು. ಹಾಗೆಯೇ ಕಳಶಕ್ಕೆ ನಾವು ಒಂದು ಅರಿಶಿಣದ ದಾರವನ್ನು ಮಾಡಿಕೊಂಡು ಅದಕ್ಕೆ ಅರಿಶಿಣದ ಕೊಂಬನ್ನು ಹಾಕ್ಕೊಂಡು ತಾಯಿ ಕಳಶಕ್ಕೆ ಈ ಅರಿಶಿಣದ ದಾರವನ್ನು ಮಾಂಗಲ್ಯ
ರೀತಿಯಲ್ಲಿ ಮಾಂಗಲ್ಯದ ಅರ್ಥದಲ್ಲಿ ಈ ಅರ್ಶಿಣದ ದಾರವನ್ನು ಹಾಕಬೇಕು. ಹಾಗೆಯೇ ಕಳಸಕ್ಕೆ ಹೂವನ್ನು ಹಾಕಿ ನಂತರ ನಾವು ದೀಪ ಧೂಪಗಳನ್ನೆಲ್ಲ ಹಚ್ಚಿಬಿಟ್ಟು ಹಾಗೆಯೇ ನೈವೇದ್ಯಗಳನ್ನು ನಾವು ಇಲ್ಲಿ ಮಾಡ್ಕೋಬೇಕು. ಹಣ್ಣುಗಳಾಗಿರ್ಬೋದು ಅಥವಾ ಪಾಯಸ ಆಗಿರ್ಬೋದು, ಒಬ್ಬಟ್ಟಾಗಿರ್ಬೋದು, ಶಕ್ತಾನುಸಾರ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಥರದ ಒಂದು ನೈವೇದ್ಯವನ್ನು ತಾಯಿಗೆ ಮಾಡಿ ನಂತರ ನಾವು ತಾಯಿ ಲಕ್ಷ್ಮೀದೇವಿಗೆ ಇಲ್ಲಿ ನಾವು ಕುಂಕುಮ ಅರ್ಚನೆಯನ್ನು ಮಾಡ್ಕೋಬೇಕಾಗುತ್ತೆ. ಕೆಲವರಿಗೆ ವ್ರತ ಪೂರ್ತಿ ಓದೋದಕ್ಕೆ ಆಗೋದಿಲ್ಲ, ಅಂತಹವರು ಏನು ಮಾಡ್ಬೋದು ಅಂದರೆ ಕುಂಕುಮ ಅರ್ಚನೆಯನ್ನು ಮಾಡ್ಕೋಬೋದು. ಒಂದು ತಟ್ಟೆಯನ್ನು ಇಟ್ಟು ಅದರಲ್ಲಿ 2 ಎಲೆಗಳನ್ನು ಇಟ್ಟು ಒಂದು ಬಟ್ಲಡಿಕೆಯನ್ನು ಇಟ್ಟು ಅದರ ಮೇಲೆ ಮೊದಲಿಗೆ ನಾವು 3 ಸಲ ಅರಿಶಿಣವನ್ನು ಹಾಕ್ಕೋಬೇಕು. 3 ಸಲ ಅರಿಶಿಣವನ್ನು ಹಾಕ್ಕೊಂಡು ನಂತರ ಕುಂಕುಮದಿಂದ ಅಷ್ಟೋತ್ತರವನ್ನು, ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ನಾವು ಇಲ್ಲಿ ಕುಂಕುಮ ಅರ್ಚನೆಯನ್ನು ಮಾಡ್ಕೋಬೇಕಾಗುತ್ತೆ. ಈ ಥರ ಲಕ್ಷ್ಮಿ ಅಷ್ಟೋತ್ತರವನ್ನು ಕುಂಕುಮ ಅರ್ಚನೆ ಮಾಡಿದ್ದಾಗಿದ್ದ ನಂತರ ನಾವು ತಾಯಿಗೆ ಆ ಕುಂಕುಮವನ್ನು ಇಟ್ಟು ನಂತರ ನಮ್ಮ ಹಣೆಗೂ ಕೂಡ ಆ ಕುಂಕುಮವನ್ನು ಇಟ್ಕೋಬೇಕು. ಇಲ್ಲಿ ನಾನು ಯಾವ ಬೆರಳಲ್ಲಿ ತೋರಿಸ್ತಾ ಇದ್ದೀನೋ ಅದೇ ಬೆರಳಲ್ಲಿ ನಾವು ಕುಂಕುಮ ಅರ್ಚನೆಯನ್ನು ಮಾಡ್ಕೋಬೇಕು. ಬೇರೆ ಬೆರಳಲ್ಲಿ ಕುಂಕುಮ ಅರ್ಚನೆಯನ್ನು ಮಾಡಬಾರ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಮಾರನೇ ದಿನ ಅಥವಾ ಅವತ್ತು ಸಂಜೆನೇ ನೀವು ಬೇಕಾದರೆ ಇನ್ನೊಂದು ಸಲ ಒಂದು ಸಿಂಪಲ್ಲಾಗಿ ಒಂದು ದೇವರಿಗೆ ಪೂಜೆಯನ್ನು ಮಾಡಿ ಧೂಪ ದೀಪಗಳನ್ನು ಹಚ್ಚಿ ಒಂದು ಸಿಂಪಲ್ಲಾಗಿ ಒಂದು ನೈವೇದ್ಯವನ್ನು ಮಾಡಿ ಅವತ್ತು ರಾತ್ರಿಯೇ ಬೇಕಾದರೂ ಕದಲಿಸ್ಬಹುದು. ಇಲ್ಲ ಮಾರನೇ ದಿವಸ ಬೆಳಗ್ಗೆ ಬೇಕಾದರೂ ನೀವು ಆ ದೇವರನ್ನು ಕದಲಿಸ್ಕೊಂಡು ಇಷ್ಟು ನೀವು ಈ ಸಿಂಪಲ್ಲಾದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನನ್ನ ಹತ್ರ ಇರುವಂಥ ವಸ್ತುಗಳನ್ನೆಲ್ಲ ಕೂಡ ನಾನು ಕಳಸದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಮಾತ್ರ ನೀವು ಕಳಸಕ್ಕೆ ಹಾಕೊಳ್ಳಿ. ವಜ್ರ ಇಲ್ಲ, ವೈಡೂರ್ಯ ಇಲ್ಲ, ಚಿನ್ನ ಇಲ್ಲ ಅನ್ನೋ ಚಿಂತೆ ಬೇಡ. ನಿರ್ಮಲವಾದ ಮನಸ್ಸಿನಿಂದ, ನಿರ್ಮಲವಾದ ಭಕ್ತಿಯಿಂದ ತಾಯಿ ವರಮಹಾಲಕ್ಷ್ಮಿ ಕಳಸಕ್ಕೆ ನೀವು ಒಂದು ಕುಂಕುಮ, ಅರಿಶಿಣ, ಹಾಗೆ ಒಂದು ಕಾಯಿನು, ಹಾಗೆ ಅರಿಶಿಣದ ಕೊಂಬು, ಬಟ್ಲ ಅಡಿಕೆ, ಹಾಗೆ ಒಂಚೂರು ಕಲ್ಲು ಸಕ್ಕರೆ ಇಷ್ಟನ್ನು ಕೂಡ ನೀವು ವರಮಹಾಲಕ್ಷ್ಮಿ ಕಳಸಕ್ಕೆ ಹಾಕಿ ಪೂಜೆ ಮಾಡಿದ್ರೂ ಸಾಕು. ತಾಯಿ ನಿಮಗೆ ಭಕ್ತಿಗೆ ಮೆಚ್ಚಿ ನಿಮಗೆ ವರವನ್ನು ಕೊಟ್ಟೇ ಕೊಡ್ತಾಳೆ ಫ್ರೆಂಡ್ಸ್. ನೋಡಿದ್ರಲ್ಲ, ಸಿಂಪಲ್ಲಾಗಿ ಸುಲಭವಾಗಿ ತುಂಬ ಬೇಗ ಹೇಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ವಿಡಿಯೋನ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಕೂಡ ನಾನು ಬಿಟ್ಟಿದ್ದೀನಿ. ಅದನ್ನೆಲ್ಲನೂ ಕೂಡ ನನ್ನ ವರಮಹಾಲಕ್ಷ್ಮಿ ಪ್ಲೇಲಿಸ್ಟ್ಗೆ ಹೋಗಿ ನೀವು ನೋಡಿದಾಗ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ವರಮಹಾಲಕ್ಷ್ಮಿ ವಿಡಿಯೋಗಳ ಲಿಂಕನ್ನು ನಾನು ಇದರಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ವಿಡಿಯೋಗಳನ್ನ ನೋಡ್ಕೋಬೋದು. ಇಷ್ಟೊತ್ತರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ.